ಎಸ್ ಈಗ ಬರ್ತಾ ಇರುವಂತಹ ಅತಿ ದೊಡ್ಡ ಸುದ್ದಿ ಬಿಜೆಪಿ ಶಾಸಕ ಮುನಿರತ್ನ ಅವರ ಬಂಧನವಾಗಿದೆ. ಮುನಿರತ್ನ ಮಾಜಿ ಸಚಿವರು ಕೂಡ ಶಾಸಕರು ಕೂಡ ಆಗಿದ್ದಾರೆ. ರಾಜರಾಜೇಶ್ವರಿ ನಗರದಲ್ಲಿ ಅವರು ಶಾಸಕರಾಗಿದ್ದಾರೆ. ಓರ್ವ ಗುತ್ತಿಗೆದಾರನ ಮೇಲೆ ಕೆಟ್ಟ ಕೊಳಕ ಜಾತಿ ನಿಂದನೆ ಮಾಡಿದ ಆರೋಪದಡಿ ಕೊಲೆ ಬೆದರಿಕೆ ಮತ್ತು ಜಾತಿ ನಿಂದನೆ ಆರೋಪದಡಿ ಕೋಲಾರದಲ್ಲಿ ಬಂಧಿಸಲಾಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಕೋಲಾರ ಎಸ್ಪಿ ನಿಖಿಲ್ ಇದರ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ರಾಜರಾಜೇಶ್ವರಿ ನಗರ ಶಾಸಕ ಮುನಿರತ್ನ ಅರೆಸ್ಟ್. ಕೋಲಾರದಲ್ಲಿ ಬಂಧಿಸಿದ ಪೊಲೀಸರು ಆ ವಿಡಿಯೋ ಚೆಲುವರಾಜು ಮತ್ತು ಮುನಿರತ್ನ ನಡುವೆ ನಡೆದಂತಹ ಆಡಿಯೋ ಸಂಭಾಷಣೆ ಅದು ನಮ್ಮ ಬಳಿ ಇದೆ. ಅಲ್ಲಿ ನಡೆದಂಥ ಮಹಜರು ಅದು ನಮ್ಮ ಬಳಿ ಇದೆ. ತಲೆಮರೆಸಿಕೊಂಡಿದ್ರು. ಕೋಲಾರದಿಂದ ಆಂಧ್ರ ಪ್ರದೇಶದತ್ತ ತೆರಳುವಂಥ ಸಮಯದಲ್ಲಿ ಐ ಥಿಂಕ್ ಬಹುಶಃ ತಿರುಪತಿಗೆ ಹೋಗುವಂಥ ಪ್ಲ್ಯಾನ್ ಇದ್ದಿರಬಹುದು ಅಂತ ಅನಿಸುತ್ತೆ. ಕೋಲಾರದಲ್ಲಿ ಬಂಧಿಸಿದ್ದಾರೆ ಪೊಲೀಸರು. ಕೋಲಾರದ ನಂಗಲಿ ಗ್ರಾಮದಲ್ಲಿ ಬಿಜೆಪಿ MLA ಅರೆಸ್ಟ್. ಕೋಲಾರದಿಂದ ಬೆಂಗಳೂರಿಗೆ ಕರೆತರುತ್ತಿರೋ ಪೊಲೀಸರು, ರಸ್ತೆ ಮಾರ್ಗದಲ್ಲಿ ಶಾಸಕರನ್ನ ಕರೆತರುತ್ತಿರೋ ಪೊಲೀಸರು. ಬಿಜೆಪಿ ಶಾಸಕ ಮುನಿರತ್ನ ಕೋಲಾರದಲ್ಲಿ ಬಂಧನವಾಗಿದೆ. ಶಾಸಕ ಮುನಿರತ್ನ ಅರೆಸ್ಟ್ ಆಗಿದ್ದಾರೆ. ಒಂದು ರೀತಿಯಲ್ಲಿ ಕೆಟ್ಟ ಕೊಳಕ ಮಾತುಗಳಿಂದ ನಿಂದಿಸಿದ್ರು, ಜಾತಿ ನಿಂದನೆ ಮಾಡಿದ್ರು. ಆ ಪದಪುಂಜಗಳನ್ನು ಕೇಳಿದರೆ ಕಿವಿಗೆ ಸೀಸ ಹಾಕಿದಂಗಾಗತ್ತೆ. ರಿಪಬ್ಲಿಕ್ ಕನ್ನಡದಲ್ಲಿ ಮುನಿರತ್ನ ಬಂಧನದ ಫೋಟೋ. ಕೋಲಾರದ ನಂಗಲಿ ಗ್ರಾಮದಲ್ಲಿ ಬಿಜೆಪಿ MLA ಅರೆಸ್ಟ್ ಆಗಿದ್ದಾರೆ. ಕೋಲಾರದ ನಂಗಲಿ ಗ್ರಾಮದಲ್ಲಿ ಬಿಜೆಪಿ MLA ಅರೆಸ್ಟ್ ಆಗಿದ್ದಾರೆ. ಕೋಲಾರದಿಂದ ಈಗ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಎಕ್ಸ್ಕ್ಲೂಸಿವ್ ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ನೋಡಿ. ಇದೇ ಕುರುಕ್ಷೇತ್ರ ಸಿನಿಮಾದ ನಿರ್ಮಾಪಕ, ವೃಷಭಾದ್ರಿ ಸಿನಿಮಾ ಸಂಸ್ಥೆಯ ನಿರ್ಮಾಪಕ ಇವರು. ರಾಕ್ಲೈನ್ ವೆಂಕಟೇಶ್ ಅವರ ಸಂಬಂಧಿ ಕೂಡ. ಈಗ ನೋಡಿ, ಅವರನ್ನು ಬಂಧನ ಮಾಡೋದಕ್ಕೆ ಬರುವಂಥ ಸಂದರ್ಭದಲ್ಲಿ ಕೊಟ್ಟಂಥ ಪೋಸ್ ಇರುತ್ತೆ. ಏಯ್ ಯಾರೋ ನೀನು ಅಂತ ಕೇಳ್ದಂಗೆ ಕಾಣ್ತಾ ಇದೆ ನನಗೆ. ಆಮೇಲೆ ಕೊರಂಗು ಕೃಷ್ಣನ ಸಹೋದರ ಕೂಡ, ಕುಖ್ಯಾತ ರೌಡಿ ಕೊರಂಗು ಕೃಷ್ಣನ ಸಹೋದರ ಕೂಡ ಇವರು. ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿದ್ದರು. ಬಹಳ ದೊಡ್ಡ ಮಟ್ಟದಲ್ಲಿ DK ಶಿವಕುಮಾರ್ ಅವರ ಆಪ್ತರು. ಅದಕ್ಕಿಂತಲೂ ಹೆಚ್ಚಾಗಿ DK ಸುರೇಶ್ ಅವರ ಆಪ್ತರು. DK ಸುರೇಶ್ ಅವರಿಗೆ ಬರುವಂಥ ಬೆಂಗಳೂರು ಗ್ರಾಮಾಂತರದ ಒಂದು ಭಾಗ ಇದೇ ಜಾಗ. ಸೊ ಹಾಗಾಗಿ ಇವರನ್ನು ಸೋಲಿಸುವಂಥ ಪ್ರಯತ್ನಗಳು BJPಗೆ ಹೋದ ನಂತರ ತುಂಬ ಆಗಿತ್ತು. ಈ ಬಾರಿನೂ ಅಷ್ಟೇ ಇವರನ್ನು ಬಂಧನ ಮಾಡಬೇಕು ಅಂತೇಳಿ DK ಶಿವಕುಮಾರ್ ಆ್ಯಂಡ್ ಟೀಮ್ ಭಾಳ ದೊಡ್ಡ ಮಟ್ಟದಲ್ಲಿ ವಿಶೇಷವಾಗಿ DK ಸುರೇಶ್ ಪ್ರಯತ್ನ ಪಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಅವರು ಪ್ರಯತ್ನ ಪಟ್ಟರೋ ಇಲ್ವೋ, ಆದರೆ ಈ ಥರದ ಜಾತಿ ನಿಂದನೆ ಮತ್ತು ಕೊಲೆ ಆರೋಪ, ಆಮೇಲೆ ಹೇಳದಂಥ ಮಾತುಗಳಿದೆಯಲ್ಲ, ಛೇ ಎಂತೆಂಥವರು ನಮ್ಮನ್ನು ಆಳುವವರಾಗ್ಬಿಟ್ರು ರೀ. ರಿಪಬ್ಲಿಕ್ ಕನ್ನಡಕ್ಕೆ ಕೋಲಾರ SP ನಿಖಿಲ್ ಮಾಹಿತಿ. ಬಿಜೆಪಿ ಶಾಸಕ ಮುನಿರತ್ನ ಅವರನ್ನ ಬಂಧನ ಮಾಡಿ ಈಗ ಕೋಲಾರದ ನಂಗಲಿಯಲ್ಲಿ ಬಂಧನ ಮಾಡಿ ಬೆಂಗಳೂರಿಗೆ ಕರೆದುಕೊಂಡು ಬರುತ್ತಿದ್ದಾರೆ. ಬಂಧನ ಆದ ತಕ್ಷಣಕ್ಕೆ ಮುನಿರತ್ನ ಅವರು ಹೇಗಿದ್ರು ಕೇಳಿದ್ರೆ ಹೀಗಿದ್ರು. ಮುನಿರತ್ನ ಅವರ ಇನೋವಾ ಕಾರನ್ನ ತಡೆದ ಕೋಲಾರದ ಪೊಲೀಸರು ಅವರನ್ನ ಅಡ್ಡಗಟ್ಟಿ ಅಲ್ಲಿಂದ ಈಗ ಆಂಧ್ರದ ಕೊತ್ತೂರು ಕಡೆಗೆ ತೆರಳುವವರಿದ್ರು. ಆದ್ರೆ ಅವರನ್ನ ಕರೆದುಕೊಂಡು ಬರ್ತಾ ಇದ್ದಾರೆ ಬೆಂಗಳೂರಿಗೆ ಕರೆದುಕೊಂಡು ಬರುತ್ತಿದ್ದಾರೆ. ಕೋಲಾರದ SP ನಿಖಿಲ್ ಸ್ಪಷ್ಟಪಡಿಸಿದ್ದಾರೆ. ಬಿಜೆಪಿಯ ನಾಯಕ, ಮಾಜಿ ಸಚಿವ, RR ನಗರ ಕ್ಷೇತ್ರದ ಶಾಸಕ ಮುನಿರತ್ನ ಅವರ ಬಂಧನ ಆಗಿದೆ ಅನ್ನೋದನ್ನ ದೃಢಪಡಿಸಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಅವರ ಬಂಧನ ಆದ ನಂತರ ಅವರ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಗುತ್ತಿಗೆದಾರ ಕೊಟ್ಟ ದೂರಿನ ಅನ್ವಯ ಜಾತಿ ನಿಂದನೆ ಮತ್ತು ಕೊಲೆ ಬೆದರಿಕೆ ದೂರಿನ ಅನ್ವಯ ಬಿಜೆಪಿ ಶಾಸಕ ಮುನಿರತ್ನ ಅವರನ್ನ ಬಂಧನ ಮಾಡಲಾಗಿದೆ. ಓಕೆ, ಮತ್ತೊಂದು ಕಡೆ ಚೆಲುವರಾಜು ಅವರ ಹೇಳಿಕೆಯನ್ನು ಕೊಡ್ತಾರೆ, ಯಾವ ರೀತಿ ಆರೋಪ ಆಯಿತು ಅಂತೇಳಿ. ಅದನ್ನು ಪ್ಲೇ ಮಾಡಿ ಪ್ಲೀಸ್. ಪ್ಲೇ ಮಾಡಿ ಚೆಲುವರಾಜು ಮಾತನ್ನು ಪ್ಲೇ ಮಾಡಿ ಪ್ಲೀಸ್. ಮತ್ತು ಅವ್ರ ವಾಯ್ಸಲ್ಲೇ ಬಂದಿದೆಯಲ್ಲ, ಅವರೇ ಹೇಳಿದಾರಲ್ಲ, ನಾನು ಹೇಳ್ದವನಿಗೆ ಕೊಡೋದು ಟೆಂಡ್ರು, ನಾನು ಏನು ಹೇಳ್ತೀನೋ ಅದೇ, ನಾನು 5 ವರ್ಷ MLA ಏನು ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ನಾನು ಒಬ್ಬನಿಗೆ ಬೈದಿಲ್ಲ, ಎಲ್ಲ BBMP ಅಧಿಕಾರಿಗಳಿಗೆ ಬೈದಿದ್ದಾರೆ. ಬೆಳಿಗ್ಗೆ ಕರ್ಕೊಂಡೋಗ್ರೆ ಅವ್ರ ಬಟ್ಟೆಗಳು ಬೀಸಿ ಕೂರಿಸಿದ್ದಾರೆ. ಎಷ್ಟು ಯಾರನ್ನ ಅವ್ರ ಹೆಸ್ರುಗಳ್ನ ನಾನು ಹೇಳೋಕ್ಕೆ ಇಚ್ಛೆ ಬರಲ್ಲ. ಅಧಿಕಾರಿಗಳ್ನ ಎಷ್ಟು ಜನಕ್ಕೆ ನೋವು ಮಾಡಿದ್ದಾರೆ ಅಂತ ನನಗೆ ಗೊತ್ತು. ಅವರೆಲ್ಲ ಇವಾಗ ಅಟ್ಲೀಸ್ಟ್ ನನ್ನನ್ನಾದ್ರೂ ನೋಡಿ
ಒಂದು ಕಂಪ್ಲೇಂಟ್ ಕೊಡಿ ಅಂತ ನಾನೇ ಬ್ರೀಫ್ ಹಾಕಿರೋದಿಲ್ಲ. ಇದು ನಮ್ಮ ಜೊತೆಲಿ ಬಿಬಿಎಂಪಿ ಅಧಿಕಾರಿಗಳು ದೂರು ಕೊಟ್ಟ ಚೆಲುವರಾಜು ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚೆಲುವರಾಜು ಅವರೇ ನಮಸ್ಕಾರ. ನಮಸ್ಕಾರ ಸರ್. ಚೆಲುವರಾಜು ಅವರೇ, ಈಗ ಮುನಿರತ್ನ ಅವ್ರು ಬಂಧನ ಆಗಿದೆ, ವಿಚಾರ ತಲುಪ್ತಾ ತಮ್ಗೆ? ಹೌದು ಸರ್, ಈಗ ತಾನೇ ತಲುಪ್ತು ಸರ್ ನಿಮ್ಮ ಮಾಧ್ಯಮದ ಮುಖಾಂತರ. ಹಾ ಸರ್. ಏನ್ ಹೇಳ್ತೀರಿ? ತಾವು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ರು ಮಧ್ಯಾಹ್ನ. ಹೌದು ಸರ್, ಮುಖ್ಯಮಂತ್ರಿಗಳ ಭೇಟಿಯಾದ 10 ನಿಮಿಷಕ್ಕೆ ಮುನಿರತ್ನ ಅವರು ಬಂಧನ ಆಗಿದ್ದಾರೆ ಅಂತ ಸುದ್ದಿ ನನಗೆ ಬಂತು ಸರ್. ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಸರ್. ಸಿಎಂ ಏನ್ ಹೇಳಿದ್ರು ತಂಬಳಿ? ನಾನ್ ಇದ್ದೀನಿ, ನಿನಗೆ ರಕ್ಷಣೆ ಕೊಡ್ತದೆ ನಮ್ಮ ಸರ್ಕಾರ, ನೀನ್ ಧೈರ್ಯವಾಗಿರು, ಇವನ ವಿರುದ್ಧ ನೀನು ಹೋರಾಡು ಅಂತಾನೆ ಹೇಳಿದ್ರು. ನ್ಯಾಯ ರೀತಿನಲ್ಲಿ ಓಡಾಡು ಅಂತಾನೆ ಹೇಳಿದ್ದಾರೆ ಸರ್. ನಿಮಗೆ ತಕ್ಷಣಕ್ಕೆ ಕ್ಷಿಪ್ರಗತಿಯಲ್ಲಿ ಇಷ್ಟು ಬೇಗ ಮುನಿರತ್ನ ಅವರ ಬಂಧನ ಆಗತ್ತೆ ಅನ್ನುವ ಯೋಚನೆ ಇತ್ತ? ಇರ್ಲಿಲ್ಲ ಸರ್, ಇರ್ಲಿಲ್ಲ. ಈ ಪ್ರಭಾವಿ ವ್ಯಕ್ತಿ ದುಡ್ಡು ಕೊಟ್ಟು ಎಲ್ರು ಕೊಂಡ್ಕೊತಾರೆ ಅಂತ ಇದ್ರು ಸರ್. ನಮ್ಮ ನ್ಯಾಯ ದೇವತೆ, ನಿಮ್ಮ ಮಾಧ್ಯಮದ ಮಿತ್ರರಿಂದ ನೀವೆಲ್ಲ ತೋರ್ಸಿದ್ಕೆ ಇವತ್ತು ಅವ್ರ ಬಂಧನ ಆಗಿದೆ ಸರ್. ಇದು ಅವರಿಗೆ ಜೀವನದ ಒಂದು ಪಾಠ ಸರ್. ಎಷ್ಟು ಜನನ ಸುಳ್ಳು ಕೇಸ್ ಹಾಕಿದ್ದಾರೆ, ಎಷ್ಟು ಜನಕ್ಕೆ ಅನ್ಯಾಯ ಮಾಡಿದ್ದಾರೆ, ಎಷ್ಟು ಜನನ ಬೀದಿ ಪಾಲ್ ಮಾಡಿದ್ದಾರೆ ಅಂತ ಆ ಯಪ್ಪ ಒಂದು ದಿನ ಜೈಲಲ್ಲಿ ಇದ್ರೆ ಗೊತ್ತಾಗುತ್ತೆ ಸರ್. ಆ ಜೈಲಿಗೆ ಕಳ್ಸಿದ್ರಲ್ಲ ಸುಮ್ನೆ ಸುಳ್ಳು ಕೇಸ್ ಹಾಕಿ, ಅವ್ರ ನೋವು ಇವತ್ತು ಆ ಯಪ್ಪನಿಗೆ ಅರ್ಥ ಆಗುತ್ತೆ ಸರ್. ತಾವು ಮುಖ್ಯಮಂತ್ರಿಗಳನ್ನ ಭೇಟಿಯಾದಾಗ ಮುಖ್ಯಮಂತ್ರಿಗಳು ತಮಗೆ ಏನು ಭರವಸೆ ಕೊಟ್ಟಿದ್ರು? ತಮಗೆ ನ್ಯಾಯ ಕೊಡ್ತೀನಿ ಅಂತ ಏನ್ ಹೇಳಿದ್ರು ಮುಖ್ಯಮಂತ್ರಿಗಳು? ನಿನಗೆ ನ್ಯಾಯ ಕೊಡ್ತೀನಿ, ನಿನಗೆ ರಕ್ಷಣೆ ಕೊಡ್ತೀನಿ ಅಂತ ಮುಖ್ಯಮಂತ್ರಿ ಸಾಹೇಬರು ಹೇಳಿದ್ರು ಸರ್. ಅವರು ಕರ್ನಾಟಕ ಬಿಟ್ಟು ಬೇರೆ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಪಲಾಯನ ಮಾಡ್ತಿದ್ರಂತೆ, ಆಗ ಅವ್ರನ್ನ ಬಂಧನ ಮಾಡಿದ್ರಂತೆ. ಈ ಸುಳಿವು ತಮಗಿತ್ತ? ಇಲ್ಲ ಸರ್, ನನಗೆ ಗೊತ್ತಿಲ್ಲ ಸರ್. ಈ ಸುಳಿವು ನನಗೆ ಗೊತ್ತಿಲ್ಲ ಸರ್. ಇದು ಗೊತ್ತಿಲ್ಲ ಸರ್. ಲಾಸ್ಟ್ ಕಾನ್ವರ್ಸೇಷನ್ ನಿಮ್ದು ಮತ್ತು ಮುನಿರತ್ನ ಅವರದ್ದು ಯಾವಾಗ ಆಗಿದ್ದು ಚೆಲುವರಾಜು ಅವರೇ? ಲಾಸ್ಟ್ ಕಾಂಬಿನೇಷನ್ 8ನೇ ತಿಂಗಳು 9ನೇ ತಾರೀಕು 17ನೇ ತಾರೀಕಿನವರೆಗೂ ಅವರು ನನ್ನ ಹತ್ರ ದುಡ್ಡು ಇಸ್ಕೊಳ್ಳೋಕೆ ಟಚ್ಚಲ್ಲೇ ಇದ್ರು ಸರ್. ಕರೆಕ್ಟ್. ಓಕೆ ಚೆಲುವರಾಜು ಅವರೇ, ಇಡೀ ಈ ಪ್ರಕರಣ ತಮಗೆ ಬೆದರಿಕೆ ಹಾಕಿದ್ದು, ನಿಂದನೆ ಮಾಡಿದ್ದು, ಮತ್ತೊಂದು ಮಗದೊಂದು ಯಾವಾಗಿಂದ ಶುರುವಾಯಿತು, ಹೇಗೆ ನಡೀತು? ಇಡೀ ಪ್ರಕರಣವನ್ನ ಸಂಕ್ಷಿಪ್ತವಾಗಿ ವಿವರಿಸಬಹುದಾ ಚೆಲುವರಾಜು ಅವರೇ? ಖಂಡಿತವಾಗ್ಲೂ ನನಗೆ ಟೈಮ್ ಕೊಟ್ರೆ ನಾನು ಇಲ್ಲಿ ಬಯಲಿ ಕಾವಲೋಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾಜರು ಎಲ್ಲ ಒಂದ್ ಸ್ವಲ್ಪ ಸೈನ್ ಎಲ್ಲ ಆಗ್ತಾ ಇದೀನಿ ಸರ್. ನನಗೆ ಒಂದು ಅರ್ಧ ಗಂಟೆ ನನಗೆ ಟೈಮ್ ಬೇಕು. ನೀವು ಟೈಮ್ ಕೊಟ್ರೆ ನನಗೊಂದಿನ ನಾನು ಒಂದು 2 ನಿಮಿಷದಲ್ಲಿ ಹೇಳ್ಬಿಡಿ ಸಾಕು. 2 ನಿಮಿಷದಲ್ಲಿ ಪ್ಲೀಸ್ ಸರ್. 2 ನಿಮಿಷ. ಏನಾಯ್ತು? ಯಾವಾಗಿಂದ ಯಾವಾಗ ಹೋದ್ರಿ ನೀವು? ಸರ್ 2021ರಲ್ಲಿ ಆಗಿದ್ದು ಸರ್. ಓಕೆ. ಅಲ್ಲ, ಆಡಿಯೋ ನಿಮ್ಗೆ ಬೈತಾರಲ್ಲ, ಬಾಯಿಗೆ ಬಂದಂಗೆ ಬೈತಾರಲ್ಲ, ನಮ್ಮ ಜಾತಿನಿಂದನೇ ಮಾಡ್ತಾರೆ, ನಿಮ್ಮ ಹೆಂಡತಿ ಬಗ್ಗೆ ಮಾತಾಡ್ತಾರೆ, ಅದು 2023 ಮೇ 18ನೇ ತಾರೀಕು ಸರ್. ಓಕೆ. ಏನಾಗಿತ್ತು ಅದು? ಅವತ್ತು ನೀವೇನು ದುಡ್ಡು ಕೊಡ್ತೀನಿ 15 ಲಕ್ಷ ಕೊಡ್ತೀನಿ ಅಂತ ಏನೋ ಹೋಗಿರ್ತೀರಿ, ಏನಾಯ್ತು ಅಲ್ಲಿ? 15 ಲಕ್ಷ ಕೊಡಕ್ ಹೋಗಿರ್ಲಿಲ್ಲ ಸರ್. ಅವರು ಮೀಟಿಂಗ್ ಇದೆ ಅಂದ್ಬಿಟ್ಟು ಘನತ್ಯಾಜ್ಯ ಮೀಟಿಂಗ್ ಕರ್ಸ್ಕೊಂಡಿದ್ದೆ ಸರ್. ಯಾವ ಜಾಗ? ಅವ್ರ ಆಫೀಸ್, ಹೋಮ್ ಆಫೀಸ್ ಸರ್. ಓಕೆ. ಏನಾಯ್ತು? ಹೋದ್ರಿ ನೀವು, ಏನಾಯ್ತು ಸರ್? ಹೋದಾಗ ಬೈದ್ರು ಸರ್ ನನಗೆ. ನಿನ್ನ ಅವಶ್ಯ ಶಬ್ದಗಳಿಂದ ಬೈದ್ರು. ನಿನ್ನ ಹೆಂಡತಿ ಕೊಡೋ ಅಂತಂದ್ರು, ನಿಮ್ಮ ಅಮ್ಮನ ತಂದು ಮಲಗಿಸಿದ್ಮೇಲೆ ದುಡ್ಡು ಕೊಡ್ತೇನೋ ಅಂತ ಅಂದ್ರು. ನೀನು ಯಾವ ಜಾತಿನ ಗೌಡನೋ ಅಂತ ಅಂದ್ರು. ನೀನು ಆ ಒಲಿನ ಮಾತು ಕಟ್ಕೊಂಡು ಯಾಕೋ ನನಗೆ ದುಡ್ಡು ಕೊಡ್ತಾ ಇಲ್ಲ ಅಂತ ಎಲ್ಲ ಇದ್ರ ರೀತಿನಲ್ಲೆಲ್ಲ ಬೈದ್ರು ಸರ್. ನಾನು ಹೀನಾಮಾನವಾಗಿ ಬೈದಿ ನನ್ನ ಹೆಂಡತಿ ಮಕ್ಕಳನ್ನೆಲ್ಲ ಕೇಳಿದ್ರು ಸರ್ ಅವರು. ನಿಮಗೂ ಬಹಳ ದುಃಖ ಆಯ್ತು, ನಾನು ಕೇಳಿಸ್ಕೊಂಡಿದ್ದೀನಿ. ಆಗ ನೀವು ಹೇಳ್ತೀರ ಹಂಗೆ ಹೇಳ್ಬೇಡಿ ಸರ್, ಹಂಗೆ ಹೇಳ್ಬೇಡಿ ಅಂತೀರಿ ನೀವು. ಹೌದು ಸರ್, ಹೌದು ಸರ್. ಆ ಥರ ಎಲ್ಲ ಬೈಬೇಡಿ, ನಿಮ್ಗೆ ದುಡ್ಡಲ್ವಾ ಸರ್, ಸಾಮಾನು ಕೊಡ್ತೀನಿ ಅಂತ ನಾನು ಹೇಳಿದ್ದು ನಿಜ ಸರ್. ಬೇರೆಯವ್ರ ಹತ್ರ ಮಲಗಿಸಿ ಹಿಂಗೆಲ್ಲ ಹೇಳಿದ್ರಲ್ವಾ? ಹೌದು ಸರ್, ಹೌದು ಸರ್, ಹೌದು ಸರ್. ಸರ್ ಅದು ಒಂದು ಕಡೆ. ಆಮೇಲೆ ನಿಮ್ಮ ಜಾತಿ ವಿಚಾರವಾಗಿ 2 ಕಡೆ, ನೀನೇನು ಗೌಡನ ಒಕ್ಕಲಿಗನ ಅಂತಾನೆ ಕೇಳ್ತಾರೆ. ಹೌದು ಸರ್, ಒಕ್ಕಲಿಗೆ ಸರ್. ಒಂದು 10 ನಿಮಿಷ ನಾನು ಮಾಡ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಚೆಲುವರಾಜು ಅವರೇ. ನೋಡಿ ವೀಕ್ಷಕರೇ, ಮತ್ತೊಮ್ಮೆ ಇದು ಅವರು ಹೇಳಿದಂಥ ಮಾತನ್ನು ನಾನೀಗ ಹೇಳ್ತಾ ಇರೋದು. ಅವರು ಹೇಳಿದ ಮಾತನ್ನು ಹೇಳ್ತಾ ಇರೋದು. ನೀನೇನು ಒಕ್ಕಲಿಗನೇನೋ ಡ್ಯಾಶ್ ಆ ಜಾತಿ ನಾವು ಆ ಥರ ಹೇಳುವಂಗಿಲ್ಲ, ಆದರೆ ಎಷ್ಟು ಜಾತಿನಿಂದನೇ ಮಾಡ್ತಾರೆ ಅಂತ.